ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೋಮಶೇಖರ್ ಶಾಸ್ತ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ತೆ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮೋ ನಮಃ. ವನಮಾಲಿ ಗತೀಶಾಂಗಿ ಶಂಕಿ ಚಕ್ರಿ ಚ ನಂದಕಿ ಶ್ರೀಮನ್ನಾರಾಯಣೋ ವಿಷ್ಣು ವಾಸುದೇವೋ ವಿರಕ್ಷತೆ. ಹೊಸ ವರ್ಷಾರಂಭ, ಯುಗಾದಿಯ ವರ್ಷದ ಈ ಹೊಸ ವರ್ಷಕ್ಕೆ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂತಂದರೆ, ನಮ್ಮ ನೂತನ ವರ್ಷಾರಂಭದ ಒಂದು ಹೊಸ ಪಂಚಾಂಗ ಬದಲಾವಣೆ ಆಗ್ತಕ್ಕಂತಹ ದಿನ. ಅದೇ ನಮ್ಮ ಪ್ರಖ್ಯಾತವಾದಂತಹ ರಾಜ್ಯದಲ್ಲಿಯೇ ಮನೆ ಮಾತಾದ ಒಂಟಿಕೊಪ್ಪಲ್ ಪಂಚಾಂಗ ಮಂದಿರದ ಮೈಸೂರು ಪಂಚಾಂಗ. ಈ ಮೈಸೂರು ಪಂಚಾಂಗದಲ್ಲಿ ಪ್ರಥಮವಾಗಿ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹಬ್ಬವನ್ನು ಆಚರಿಸಿದ ನಂತರ ಪಂಚಾಂಗವನ್ನು ಪೂಜೆಯನ್ನು ಮಾಡಿ ಹೊಸ ಪಂಚಾಂಗದ ಶ್ರವಣವನ್ನು ನಾವು ಮಾಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ತುಂಬ ವಿಶೇಷವಾದಂತಹ ಎಲ್ಲ ನಕ್ಷತ್ರಗಳ ವಿಚಾರ ಇರ್ಬೋದು, ಹಾಗೂ ನೂತನವಾಗಿ ನಾವು ಯಾವುದೇ ಲಗ್ನ ನಿಶ್ಚಯವನ್ನು ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಹಬ್ಬಗಳ ಹಾಗೂ ಹುಣ್ಣಿಮೆ ಅಮಾವಾಸ್ಯೆಗಳ ವಿವರವನ್ನು ನೀಡ್ತಕ್ಕಂತಹ ಪರಿಪೂರ್ಣ ವರ್ಷದಲ್ಲಿ ಆಗ್ತಕ್ಕಂತಹ ಎಲ್ಲ ಮಾಹಿತಿಗಳನ್ನು ದೊರಕಿಸ್ಕೊಡ್ತಾ ಇದೆ. ಪುರಾತನ ಕಾಲದಿಂದಲೂ ಕೂಡ ಅದು ನಮ್ಮ ಒಂಟಿಕೊಪ್ಪಲ್ ಮೈಸೂರು ಪಂಚಾಂಗವನ್ನು ಶ್ರವಣ ಮಾಡ್ತಾ ಹೋಗೋಣ. ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷ ಗತಶಾಲಿ 1948ನೇ ವರ್ಷದ ನೂತನ ವರ್ಷಾರಂಭ. ಅದುವೇ ಈ ಯುಗಾದಿ ಹಬ್ಬದ ಆಚರಣೆಯ ಮಹತ್ವ. ಇಡೀ ಪ್ರಕೃತಿಯೇ ಮೈದುಂಬಿ ನಿಂತು ಹೊಸ ವರ್ಷವನ್ನು ಆಚರಣೆ ಮಾಡ್ತಕ್ಕಂತಹ ಈ ಶುಭ ದಿನದಂದು ಸಕಲರಿಗೂ ಕೂಡ ಸರ್ವಶಕ್ತನಾದಂತಹ ಭಗವಂತನು ಸನ್ಮಂಗಳವನ್ನು ಉಂಟು ಮಾಡಲಿ. ವರ್ಷ ಪೂರ್ತಿ ಅಲ್ಲ, ಇಡೀ ನಿಮ್ಮ ಜೀವನ ಪೂರ್ತಿ ಸಕಲ ವಿದ್ಯಾಭಿವೃದ್ಧಿ ಹಾಗೂ ಆರೋಗ್ಯ ಅಷ್ಟ ಸೌಭಾಗ್ಯಗಳು ನಿಮಗೆ ದೊರೆಯಲಿ ಅಂತ ಆಶಿಸುತ್ತಾ ಇವತ್ತಿನ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ, ಶುಭ ದಿನ. ನೋಡಿ ಸ್ನೇಹಿತರೆ, ಯುಗಾದಿ ಹಬ್ಬ ಅಂದರೆ ಒಂದು ವಿಶೇಷ. ಯಾಕೆಂದರೆ ನಾವು ಯುಗಾದಿಯನ್ನು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಹೊಸ ವರ್ಷ ಅಂತ ಆಚರಣೆ ಮಾಡ್ತೀವಿ. ಯಾಕೆಂದರೆ ಇಡೀ ಪ್ರಕೃತಿನೇ ಮೈದುಂಬಿ ಹರಳತಕ್ಕಂತಹ ದಿನಗಳು. ಈ ವಸಂತ ಮಾಸದ ಚೈತ್ರ ಮಾಸದ ವಸಂತ ಋತುವಿನಲ್ಲಿ ಇಡೀ ಪ್ರಕೃತಿಯೇ ಹೊಸ ಬಣ್ಣವನ್ನು, ಹಳೆಯ ಸೊಗಡನ್ನು ಮರೆತು ಹೊಸ ಬಣ್ಣದಲ್ಲಿ ಮಿಂಚ್ತಾ ಇರತಕ್ಕಂತಹ ಒಂದು ದಿನಗಳು. ನಾವು ಕ್ರೈಸ್ತ ವರ್ಷಾರಂಭದಲ್ಲಿ ಕೇವಲ ಕ್ಯಾಲೆಂಡರ್ ಅಷ್ಟೇ ಬದಲಾವಣೆ ಆಗುತ್ತೆ, ಆದರೆ ಪ್ರಕೃತಿನಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಆಗೋದಿಲ್ಲ ಸ್ನೇಹಿತರೆ. ಅದಕ್ಕೆ ಹೇಳ್ತೀವಿ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ. ಬೇವಿನ ಕಹಿ ಬಾಳಿನಲ್ಲಿ ಬೆಲ್ಲದ ಸವಿಜೇನ ತುಂಬಿ ಮತ್ತೆ ಮತ್ತೆ ಬರುತ್ತಿದೆ ಅಂತ ನಾವು ಹೇಳ್ತೀವಿ ಸ್ನೇಹಿತರೆ. ನಮ್ಮ ಧರ್ಮದ ವಿಶೇಷತೆಯೇ ಬೇರೆ ಸ್ನೇಹಿತರೆ. ಮಾನವ ಜನಾಂಗದ ತಳಹದಿಯೇ ನಮ್ಮ ಹಿಂದೂ ಧರ್ಮ, ಸನಾತನ ಧರ್ಮ ಅಂತ ಹೇಳಬಹುದು. ಏಕೆಂದರೆ ಎಲ್ಲದನ್ನು ಕೂಡ ಅವರು ಮೂಲವಾಗಿ ಕಂಡುಹಿಡಿದಂತಹ ಮಹಾಜ್ಞಾನಿಗಳು, ಋಷಿಮುನಿಗಳು. ವೈಜ್ಞಾನಿಕವಾಗಿ ಯಾವ ದಿನಗಳಲ್ಲಿ ಯಾವ ವಸ್ತುಗಳನ್ನು ದೇಹಕ್ಕೆ ಸೇರಿಸಿದರೆ ಹೇಗೆ ನಮ್ಮ ದೇಹ ಆರೋಗ್ಯಮಯವಾಗಿರುತ್ತೆ ಅನ್ನೋದನ್ನು ಅಂದಿನ ಕಾಲದಲ್ಲೇ ಕಂಡುಹಿಡಿದಂತಹ ಮಹಾಪುರುಷರು ನಮ್ಮ ಋಷಿಮುನಿಗಳು ಸ್ನೇಹಿತರೆ. ಬೇವಿನ ಹೂವನ್ನು ಬೆಲ್ಲದೊಳಗಿಟ್ಟು ಅದರ ಸವಿಯನ್ನು ಹೆಚ್ಚಿಸುವ ಪರಿ ಎಷ್ಟೊಂದು ಸೊಬಗು ಅಲ್ಲವೇ ಸ್ನೇಹಿತರೆ. ನೋಡಿ, ಈ ಪ್ರಕೃತಿಯ ಸೊಬಗಲ್ಲಿ ಮತ್ತೊಂದು ವಿಶೇಷ ನೋಡೋದಾದರೆ, ನಾವು ಇಡೀ ಪ್ರಕೃತಿಯೇ ಎಲೆಗಳನ್ನು ಉದುರಿಸಿ ಹೊಸ ಒಂದು ಎಲೆಗಳನ್ನು ಸೃಷ್ಟಿ ಮಾಡಿಕೊಳ್ತಕ್ಕಂಥ ಕೆಪಾಸಿಟಿಯನ್ನು, ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಆದರೆ ಮನುಷ್ಯನಿಗೆ ಒಂದೇ ಜನ್ಮ, ಒಂದೇ ಒಂದು ಬಾಳು, ಒಂದೇ ಬಾಲ್ಯ, ಒಂದೇ ಯೌವನ, ಎಲ್ಲದೂ ಕೂಡ ಮತ್ತೆ ಮತ್ತೆ ತಿರುಗಿ ಬರಲಾರದಂತಹ ಅನುಭವಗಳು. ಆದರೆ ಪ್ರತಿಯೊಂದು ಚರಾಚರ ಜೀವಿಗಳು ಅಂದರೆ ಸಸ್ಯವರ್ಗಕ್ಕೆ ಪ್ರತಿ ವರ್ಷಕ್ಕೂ ಹೊಸ ಜನ್ಮವನ್ನು ಕೊಟ್ಟಿರ್ತಕ್ಕಂತಹ ಆ ಭಗವಂತನ ಸೃಷ್ಟಿ ನಿಜಕ್ಕೂ ಕೂಡ ಅದ್ಭುತ ಸೃಷ್ಟಿಯೇ ಸರಿ.